ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು ಏನಿದೆ, ಈ ಅಧ್ಯಾಯದಲ್ಲಿ ಆಲ್ರೆಡಿ ನಾನು ಹೇಳಿರೋ ಹಾಗೆ 6 ಬಹುಮುಖ್ಯವಾದಂತಹ ಪ್ರಾಬ್ಲಮ್ ಕ್ವಶನ್ಸ್ಗಳಿದೆ, ಲೆಕ್ಕಗಳಿದೆ. 6 ಲೆಕ್ಕಗಳಿದೆ. ಆ 6 ಲೆಕ್ಕಗಳನ್ನು ಕಲ್ತ್ಕೊಳ್ಬೇಕು. ಅದರಲ್ಲಿ 2 ಲೆಕ್ಕಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. 6ರಲ್ಲಿ ಯಾವುದು ಬೇಕಾದರೂ ಕೊಡಬಹುದು, ಇದು ಅದು ಅಂತಲ್ಲ. 6 ಲೆಕ್ಕಗಳು ಒಂದಕ್ಕೊಂದು ಕನೆಕ್ಷನ್ ಇದೆ, ಈಸಿಯಾಗಿ ಕಲ್ತ್ಕೊಳ್ಬಹುದು. ಅದರಲ್ಲಂತೂ 3 ಲೆಕ್ಕಗಳು ಒಂದೇ ಕಾನ್ಸೆಪ್ಟ್ ಮೇಲೆ ಬಂದಿರುವಂಥದ್ದು. ಅದು ಯಾವುದು ಅಂತ ಹೇಳಿದ್ರೆ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ, TP, AP, MP ಅಂತ ಏನು ಕರಿತೀವಿ, ಅದ್ರ ಮೇಲೆ ಕೇಳಿರುವಂಥದ್ದು. ಈಸಿಯಾಗಿ ಕಲ್ತ್ಕೊಳ್ಬಹುದು. ಸೊ ಈಗ ಆಲ್ರೆಡಿ 5 ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕಂಡುಹಿಡ್ಕೊಳ್ಬೇಕು, ಈಸಿಯಾಗಿ 4 ಮತ್ತು 6 ಅಂಕಗಳನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ಹೇಳಿದ್ದೆ. ಹೇಳಿರುವಂತಹ 5 ಲೆಕ್ಕಗಳಲ್ಲಿ ಮೊದಲನೇ ಲೆಕ್ಕ TP ಮತ್ತು ಎಲ್ಲನ್ನು ಕೊಟ್ಟಿರ್ತಾರೆ. TPಯಲ್ಲೂ ಎಲ್ಲನ್ನು ಕೊಟ್ಟಿರ್ತಾರೆ. APಯಲ್ಲೂ MPLನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಗ್ಯಾರಂಟಿ 4 ಮಾರ್ಕ್ಸ್ ಸಿಗುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎರಡನೇ ವಿಡಿಯೋದಲ್ಲಿ ಅವರು TVC ಮತ್ತು Qವನ್ನು ಕೊಟ್ಟಿರ್ತಾರೆ. ಇದು ಎರಡನ್ನ ಉಪಯೋಗಿಸ್ಕೊಂಡು ನಾವು AFC AVCಯನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಆ ವಿಡಿಯೋನ ವಾಚ್ ಮಾಡಿ. ಮೂರನೇ ಲೆಕ್ಕ ಹೇಳ್ಕೊಡುವಾಗ ಅವರು ಕ್ವಾಂಟಿಟಿ, SAC, SMCಯನ್ನು ಕೊಟ್ಟಿರ್ತಾರೆ, ಒಂದಿಷ್ಟು ದತ್ತಾಂಶ. ಇದನ್ನು ನೀವು ರೇಖಾಚಿತ್ರವನ್ನು ಇದಕ್ಕೆ ಹೇಗೆ ರಚನೆ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೆ. ತುಂಬ ಇಂಪಾರ್ಟೆಂಟು. ಲಾಸ್ಟ್ ಇಯರ್ ನಿಮ್ಮ ಸೀನಿಯರ್ಸಿಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಾದ ನಂತರ ಇನ್ನೊಂದು ಅವರು L ಮತ್ತು APLನ, ಹಿಂದಿನ ಲೆಕ್ಕದಲ್ಲಿ L TPಯಲ್ಲೂ ಕೊಟ್ಟಿದ್ರು. ಇಲ್ಲಿ 6 ಅಂಕಕ್ಕೆ L ಮತ್ತು APLನ ಕೊಟ್ಟಿದ್ದಾರೆ. ನೀವು TPಯಲ್ಲೂ MPLನ ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. 6 ಅಂಕಗಳು ಗ್ಯಾರಂಟಿ ಸಿಗುತ್ತೆ. ಈಸಿಯಾಗಿ ಹೇಳ್ಕೊಟ್ಟಿರುವಂಥದ್ದು, ವಾಚ್ ಮಾಡಿ. ಅದಾದ ನಂತರ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಕಾಣೆಯಾದ ಉತ್ಪನ್ನವನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಕಾಣೆಯಾದ ಉತ್ಪನ್ನವನ್ನು ಯಾಕೆ ಮುಂಚೆ ಹೇಳಿದೆ ಅಂತ ಹೇಳಿದ್ರೆ, ಆಲ್ರೆಡಿ TPಯಲ್ಲೂ MPಯಲ್ಲೂ APL ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ಅದನ್ನೇ ಕಂಟಿನ್ಯೂಯೇಷನ್ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ಕಾರಣದಲ್ಲಿ 5ನೇ ವಿಡಿಯೋ 5ನೇ ಲೆಕ್ಕ ಇದಾಗಿತ್ತು. ಸೊ ಈ ಒಂದು ಪಾಠದ ಕೊನೆ ಲೆಕ್ಕ ಇಲ್ಲಿ 5ನೇ ಪ್ರಶ್ನೆ, 6 ಅಂಕಕ್ಕೆ ಕೊಟ್ಟಿರುವಂಥದ್ದು. ಸಾರಿ, 6ನೇ ಪ್ರಶ್ನೆ, 5ನೇ ಪ್ರಶ್ನೆ ಎಲ್ಲ, 6ನೇ ಪ್ರಶ್ನೆ ಕೊಟ್ಟಿರುವಂಥದ್ದು. ಏನು ಅಂತ ಹೇಳಿದ್ರೆ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಕೊಟ್ಟಿರ್ತಾರೆ. SMC ವಿವರ ಪಟ್ಟಿ ಅಂತ ಹೇಳಿದ್ರೆ ಇಲ್ಲೇ ಕಾಣಿಸ್ತಾ ಇದೆ, Q ಕೊಟ್ಟಿದ್ದಾರೆ, SMC ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? SMC ವಿವರ ಪಟ್ಟಿಯನ್ನು ಕೊಟ್ಟಿದ್ದೀವಿ. TFCಯನ್ನು 100 ರೂಪಾಯಿ ಅಂತ ಅಂದ್ಕೊಳ್ಳಿ. TFC ಇದು ಗೊತ್ತಿದೆ, ಹಿಂದೆ ಲೆಕ್ಕ ಮಾಡಿದ್ದೀವಿ ನಾವು. TFC ಒಟ್ಟು ಸ್ಥಿರ ವೆಚ್ಚವನ್ನು ಕೊಟ್ಟಿರ್ತಾರೆ. ಹಿಂದಿನ ಲೆಕ್ಕದಲ್ಲಿ 10 ರೂಪಾಯಿ ಕೊಟ್ಟಿದ್ರು, ಈ ಲೆಕ್ಕದಲ್ಲಿ 100 ರೂಪಾಯಿ ಇದೆ. ಇದ್ದಾಗ ಒಟ್ಟು ಸ್ಥಿರ ವೆಚ್ಚ TFC 100 ಇದ್ದಾಗ ಆ ಉದ್ಯಮ ಘಟಕಕ್ಕೆ ಸಂಬಂಧಪಟ್ಟಂತೆ ಈಗ 3 ಇನ್ಫಾರ್ಮೇಷನ್ ಕೊಟ್ಟಿರೋದು. ಒಂದು Q ಕ್ವಾಂಟಿಟಿ, ಉತ್ಪನ್ನ ಕೊಟ್ಟಿದ್ದಾರೆ, ಔಟ್ಪುಟ್. ಇನ್ನೊಂದು SMC ಕೊಟ್ಟಿದ್ದಾರೆ, ಓಕೆ ಅಲ್ವಾ? ನೆಕ್ಸ್ಟು TFC ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ನಾವೇನೇನು ಕಂಡುಹಿಡಿಬೇಕು? TVC ಕಂಡುಹಿಡಿಬೇಕು, TC ಕಂಡುಹಿಡಿಬೇಕು, AVC ಕಂಡುಹಿಡಿಬೇಕು, SAC ಕಂಡುಹಿಡಿಬೇಕು. ಇದಿಷ್ಟು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಕಾಲಮ್ ಜೊತೆಗೆ ಇಲ್ಲಿ ಎಷ್ಟು ಕಂಡುಹಿಡಿಯಕ್ಕೆ ಹೇಳಿದರೆ ಅಷ್ಟು ಸೇರಿ ಎಷ್ಟು ಕಾಲಮ್ಗಳು ಬೇಕು ಅನ್ನೋದನ್ನು ಲೆಕ್ಕ ಮಾಡ್ಕೊಳ್ಬೇಕು. ಫಸ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ 1 ಕಾಲಮ್, SMC ಕೊಟ್ಟಿದ್ದಾರೆ 2 ಕಾಲಮ್, TFC ಕೊಟ್ಟಿದ್ದಾರೆ 3 ಕಾಲಮ್. ಪ್ರಶ್ನೆಗೆ ಸಂಬಂಧಪಟ್ಟಂತೆ 3 ಕಾಲಮ್ ಬೇಕು, ಅಂದರೆ ಪ್ರಶ್ನೆಯನ್ನು ಬರ್ಕೊಳ್ಳೋದಕ್ಕೆ 3 ಕಾಲಮ್ ಬೇಕು. ಅದಾದ ನಂತರ ಇಲ್ಲಿ TVC 4, TC 5, AVC 6, SAC 7 ಕಾಲಮ್ಗಳು ಬೇಕು. 7 ಕಾಲಮ್ಗಳನ್ನ ನೀಟಾಗಿ ಹಾಕ್ಕೊಂಡು ಮೊದಲ ಕಾಲಮ್ನಲ್ಲಿ Q, ಎರಡನೇ ಕಾಲಮ್ನಲ್ಲಿ ಅವರೇ ಕೊಟ್ಟಿರುವ SMCಯನ್ನು ಬರ್ಕೊಳ್ಳೋದು, 3ನೇ ಕಾಲಮಲ್ಲಿ ಅವರೇ ಕೊಟ್ಟಿರುವ TFCಯನ್ನು ಬರ್ಕೊಳ್ಳೋದು. ಹಾಗಾದರೆ 6 ಅಂಕಕ್ಕೆ ಈ ಪ್ರಶ್ನೆಯನ್ನು ಈಸಿಯಾಗಿ ಹೇಗೆ ಬರೆಯೋದು ಅಂತ ಹೇಳ್ತೀನಿ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳಿಗೆ ಕಾಲಮ್ನ ಹಾಕ್ಕೊಳ್ಳೋಣ ಬನ್ನಿ. 7 ಕಾಲಮ್ನ ಹಾಕ್ಕೊಂಡಿದ್ದೀನಿ. ಅವ್ರ ಪ್ರಶ್ನೆ ಏನು ಕೇಳಿದ್ದಾರೆ? TVC, TC, AVC, SACನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ಕಂಡುಹಿಡಿಯುವ ವಿಧಾನ ಅಂತ ಬರೆದಿದ್ದೀನಿ. ನೆಕ್ಸ್ಟು ಫಸ್ಟ್ ಕಾಲಮಲ್ಲಿ ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನೇ ಬರ್ಕೊಳ್ಬೇಕು. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಏನು? Q ಅಂತ ಕೊಟ್ಟಿದ್ದಾರೆ. ಸೊ ಆ Q ಅಂತ ಬರ್ಕೊಳ್ಳಿ. ಎರಡನೇ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? SMC ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. 3ನೇ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ? TFC ಕೊಟ್ಟಿದ್ದಾರೆ, ಆ TFCಯನ್ನು ಕೂಡ ಬರ್ಕೊಳ್ಬೇಕು. ಆಯಿತಾ? ಹಾಗಾದರೆ Q ಅವರು ಎಷ್ಟು ಕೊಟ್ಟಿದ್ದಾರೆ? 0 ಇಂದ 6ವರೆಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬರ್ಕೊಳ್ಳಿ. 0, 1, 2, 3, 4, 5, 6ವರೆಗೆ ಕೊಟ್ಟಿದ್ದಾರೆ. 6ಅನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಅದಾದ ನಂತರ SMC ಕೊಟ್ಟಿದ್ದಾರೆ. 0ಗೆ ಏನೂ ಇಲ್ಲ, ನಿಲ್ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಬೇಕು, ನಂಬರ್ನ ಬರ್ಕೊಳ್ಳುವಾಗ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. 0ಗೆ ಯಾವುದೇ ರೀತಿ ಇಲ್ಲ, 0 ಇದ್ದಾಗ ನಿಲ್ಲೇ ಇರುತ್ತೆ. ನೆಕ್ಸ್ಟ್ ಅದಾದ ನಂತರ 500, 300, 200, 300, 500, 800 ಕೊಟ್ಟಿದ್ದಾರಲ್ವ ಮಕ್ಕಳೇ? ಅದನ್ನು ಹಾಗೇ ಬರ್ಕೊಳ್ಳಿ. 500, 300, 200, ನೆಕ್ಸ್ಟು 300, ನೆಕ್ಸ್ಟು 500,
ದೆನ್ ಲಾಸ್ಟ್ 800 ಹಾಗೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಲೆಕ್ಕದಲ್ಲಿ ಒಟ್ಟು ಸ್ಥಿರ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ, 100 ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ 100 ಆಗುತ್ತೆ, ಗೊತ್ತಿದೆ ನಿಮಗೆ. ಇಲ್ಲಿ 0 ಇದ್ದರೂ ಕೂಡ ಒಟ್ಟು ಸ್ಥಿರ ವೆಚ್ಚ 100 ಇರುತ್ತೆ. ಅದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಎಲ್ಲ ಕಾಲಮಿಗೂ 100 100 100 ಅಂತಲೇ ಬರೀಬೇಕು. ಒಟ್ಟು ಸ್ಥಿರ ವೆಚ್ಚ ಯಾವಾಗಲೂ ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ 100 100. ಇಷ್ಟಾದ್ರ ಮೇಲೆ ಅವ್ರು ಕಂಡುಹಿಡಿಯೋಕ್ಕೆ ಏನು ಹೇಳಿದ್ದಾರೆ, ಫಸ್ಟ್ ಕಂಡುಹಿಡಿಯೋಕ್ಕೆ ಹೇಳಿದ್ದು ಬರೀರಿ TVC. ಸೊ TVC ಹೆಡ್ಡಿಂಗು. ನೆಕ್ಸ್ಟ್ ಏನು ಹೇಳಿದ್ದಾರೆ, TC. ನೆಕ್ಸ್ಟು AVC. ನೆಕ್ಸ್ಟು SAC. ಇಷ್ಟು ಹೇಳಿದ್ದಾರೆ, ಕರೆಕ್ಟಾ? ಇಷ್ಟು ಬರ್ಕೊಂಡಾದ್ರ ಮೇಲೆ ನಮಗೆ ಹೆಲ್ಪ್ ಆಗಬೇಕಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಲೆಕ್ಕವನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಸೊ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಈ TVCಯನ್ನು ಕಂಡುಹಿಡಿಯುವ ಫಾರ್ಮುಲಾವನ್ನು ಅಲ್ಲೇ ಕಾಲಮಲ್ಲಿ ಬರೆದಿಟ್ಕೊಬಿಟ್ರೆ ನಿಮಗೆ ಬೆಸ್ಟು. ಓಕೆ ಅಲ್ಲ? ಸೊ TVC ಕಂಡುಹಿಡಿಯುವಂತಹ ಫಾರ್ಮುಲಾ ಏನು, TC ಇಲ್ಲಿ ಬರೀತೀನಿ. TVC ಈಕ್ವಲ್ಸ್ ಫಾರ್ಮುಲಾ ಏನು, TC ಮೈನಸ್ TFC. ಇದು ಫಾರ್ಮುಲಾ TVCಯನ್ನು ಕಂಡುಹಿಡಿಯೋದಕ್ಕೆ. ಆದರೆ ಇಲ್ಲಿ ನಮಗೆ TFC ಸಿಗುತ್ತೆ, ಆದರೆ TC ಗೊತ್ತಿಲ್ವಲ್ಲ. TC ಗೊತ್ತಿದ್ರೆ ಅಲ್ವಾ TCಯಲ್ಲಿ TFCಯನ್ನು ಕಳೆಯೋದು. ಆವಾಗ ನಾವೇನು ಮಾಡಬೇಕು, ಇಲ್ಲಿ TVC ಕೊಟ್ಟುಬಿಟ್ಟಿದ್ದಾರೆ. TC ಕಂಡುಹಿಡಿಬೇಕು ಅಂದರೆ TFC TVC ಎರಡೂ ಬೇಕು. ಸೊ ಆವಾಗ TCಯಲ್ಲಿ TFC ಕಂಡುಹಿಡಿಬೋದಿತ್ತು. ಬಟ್ ಇಲ್ಲಿ TC ಇಲ್ಲ, ಯಾಕಂದರೆ TVCನೂ ಇಲ್ಲ. TFC TVCಯನ್ನು ಇಲ್ಲಿ ಬರೆದಿರ್ತೀನಿ ನೋಡಿ. TCಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ TFC ಪ್ಲಸ್ TVC ಬೇಕು ಮಕ್ಕಳೇ. ಇಲ್ಲಿ TFC ಇದೆ, TVC ಇಲ್ವಲ್ಲ. TVC ಇಲ್ಲದೆ TC ಕಂಡುಹಿಡಿಯೋಕ್ಕಾಗಲ್ಲ, TC ಇಲ್ಲದೆ TVC ಕಂಡುಹಿಡಿಯೋಕ್ಕಾಗಲ್ಲ. ಕರೆಕ್ಟಾ? ಅವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಆದಾಗ ಈ ಲೆಕ್ಕದಲ್ಲಿ SMC ಕಾಲಮ್ಮಿಗೆ ಬರಬೇಕು. SMCಗೆ ಕಾಲಮ್ಮಿಗೆ ಬಂದು ಒಂದು ಮುಂದಿನ ಸಂಖ್ಯೆಯಿಂದ ಅದರ ಕೆಳಗಿನ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಬೇಕು. ಹೇಗೆ ಅಂತ ಹೇಳಿದ್ರೆ ಇವಾಗಿಲ್ಲಿ ಏನಿದೆ, SMC 0 ಇದೆ, ನಿಲ್ ಅಂತ ಹೇಳಿದ್ರೆ 0 ಇದೆ. ಹೌದಾ? ನೀವೇನು ಮಾಡಿ ಇಲ್ಲಿ TVCಯನ್ನು 0 ಬರೀರಿ. ನಾನು ಇಲ್ಲಿ ಏನು ಮಾಡಿರ್ತೀನಿ, SMC ಪ್ಲಸ್ ಅಂತ ಹಾಕಿರ್ತೀನಿ. SMCಯನ್ನು ಆ್ಯಡ್ ಮಾಡ್ತಾ ಹೋಗಿದ್ದು ಅಂತ ಅರ್ಥ. ಓಕೆ ಅಲ್ವಾ? ಇವಾಗ 0 ಇದೆ. ನೆಕ್ಸ್ಟ್ ಇವಾಗ ಇಲ್ಲಿ 0 ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪು 0ಗೆ ಮುಂದಿನ ಸಂಖ್ಯೆಯನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಅಂತ ಹೇಳಿದೆ ನಾನು ಅಲ್ವಾ. ಹಾಗಾದರೆ ಆ್ಯಡ್ ಮಾಡಿ. 0ಗೆ ಅದರ ಮುಂದಿನ ಸಂಖ್ಯೆ ಎಷ್ಟು, 500. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 500 ಆಗುತ್ತೆ. ನೆಕ್ಸ್ಟು ಆ 500ಗೆ 300ನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 800 ಆಗುತ್ತೆ. 800ಗೆ 200 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 1000 ಆಗುತ್ತೆ. ಈಗ 1000 ಬಂದಿದೆ ಅಲ್ಲ, 1000ಗೆ 300 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 1300 ಆಗುತ್ತೆ. ನೆಕ್ಸ್ಟು 1300ಗೆ ಮತ್ತು 500 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 1800 ಆಗುತ್ತೆ. ನೆಕ್ಸ್ಟ್ 1800ಗೆ ಮತ್ತೆ 800ನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 2600 ಆಗುತ್ತೆ. 2600. ಇಲ್ಲಿ ಏನು ಮಾಡಿದೆ, SMCಯನ್ನು ಉಪಯೋಗಿಸ್ಕೊಂಡು ಒಂದೊಂದೇ ಸಂಖ್ಯೆಯನ್ನು ಆ್ಯಡ್ ಮಾಡ್ತಾ ಬಂದೆ. ಇಲ್ಲಿ 0 ಇತ್ತು, 0ನೇ ಬರ್ಕೊಂಡೆ. ನೆಕ್ಸ್ಟು 0ಗೆ 500 ಆ್ಯಡ್ ಮಾಡಿದೆ, 500 ಆಯಿತು. ಬಂದಿರೋ 500ಗೆ 300 ಆ್ಯಡ್ ಮಾಡಿದೆ, 800 ಆಯಿತು. ಬಂದಿರೋ 800ಗೆ 200 ಆ್ಯಡ್ ಮಾಡಿದೆ, 1000 ಆಯಿತು. 1000ಗೆ 300 ಆ್ಯಡ್ ಮಾಡಿದೆ, 1300. ಹಿಂಗೂ ತಿಳ್ಕೊಬೋದು, ಇಲ್ಲೇ ಆ್ಯಡ್ ಮಾಡ್ತಾ ಬರ್ಬೋದು. 0ಗೆ 500 ಆ್ಯಡ್ ಮಾಡಿದ್ರೆ 500, 500ಕ್ಕೆ 300 ಹಾಕಿದ್ರೆ 800, 800ಕ್ಕೆ 200 ಹಾಕಿದ್ರೆ 1000, 1000ಕ್ಕೆ 300, 1300ಕ್ಕೆ 500 ಹಾಕಿದ್ರೆ 1800, 1800ಕ್ಕೆ 800 ಹಾಕಿದ್ರೆ 2600. ಸೊ ಇಲ್ಲಿ ಏನು ಸಿಕ್ತು ನಿಮಗೆ, ಇವಾಗ TVC ಸಿಕ್ತು. ಇವಾಗ TC ಕಾಲಮ್ ಈಸಿ. ಹೇಗೆ ಅಂತ ಹೇಳಿದ್ರೆ TC ಕಂಡುಹಿಡಿಯೋದು ಹೇಗೆ, TC ಕಂಡುಹಿಡಿಯುವಂಥ ಫಾರ್ಮುಲಾ TFC ಮತ್ತು TVCಯನ್ನು ಕೂಡಿಸ್ತಾ ಹೋಗಬೇಕು. ಕರೆಕ್ಟ್ ಅಲ್ವಾ? ಅದೆರಡೂ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳ್ಕೊಂಡು ಬರೀರಿ. ಇಲ್ಲಿದೆ, ಇದು TFC, ಇದು TVC. ಕರೆಕ್ಟಾ? TFC TVCಯನ್ನು ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಪ್ಲಸ್ ಇದೆಲ್ಲ ಪ್ಲಸ್ ಮಾಡ್ತಾ ಹೋಗಬೇಕು. ಕರೆಕ್ಟಾ? ಈ ಪೆನ್ಸಿಲಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನೀವು ಎಕ್ಸಾಮಲ್ಲಿ ಪೆನ್ಸಿಲಲ್ಲಿ ಈ ರೀತಿ ಬರೆಯೋ ಆಗಿಲ್ಲ, ನಿಮಗೆ ಅರ್ಥ ಆಗಲಿ ಹೇಳಿ. 100 + 0 100, 100 + 500 600, 100 + 800 900, 1000 + 100 1100, 1300 + 100 1400, 1800 + 100 1900, 2600 + 100 2700. ಇದಿಷ್ಟ ಆಯ್ತು. ಇವಾಗ ನೆಕ್ಸ್ಟು AVCಯನ್ನು ಕಂಡುಹಿಡಿಬೇಕು. ಹಿಂದೆ ಲೆಕ್ಕ ಹೇಳ್ಕೊಡುವಾಗ ನಾನು ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ. TFC ಇವಾಗ AFC ಕಂಡುಹಿಡಿಬೇಕು ಅಂತ ಹೇಳಿದ್ರೆ TFC / Q. FC ಬರುತ್ತೆ ಅಂತ ಹೇಳಿದ್ದೆ, ನೆನಪಿದೆಯಾ? ನೆಕ್ಸ್ಟು ಇವಾಗ
ಎ ವಿ ಸಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಟಿ ವಿ ಸಿ ಬೈ ಕ್ಯೂ ಅಂತ ಹೇಳಿದ್ದೆ. ವಿ ಸಿ ಟೋಟಲ್ ತೊಗೋಬೇಕು, ಆವ್ರೇಜ್ ಕಂಡುಹಿಡಿಬೇಕು. ಈಗ ಎ ಎಫ್ ಸಿ ಅಂದರೆ ಆವ್ರೇಜು, ಇಲ್ಲೂ ಎ ವಿ ಸಿ ಅಂದರೆ ಆವ್ರೇಜು. ಈ ಆವ್ರೇಜನ್ನು ಕಂಡುಹಿಡಿಬೇಕಂದ್ರೆ ಟೋಟಲ್ ಟಿ ತೊಗೋಬೇಕು, ಟಿ ವಿ ಸಿ ಟಿ ಎಫ್ ಸಿ ತೊಗೋಬೇಕು. ನಮಗಿಲ್ಲ ಅವರು ಎ ಎಫ್ ಸಿ ಕಂಡುಹಿಡಿರಿ ಅಂತ ಎಲ್ಲೂ ಕೇಳಲಿಲ್ಲ, ಹಾಗಾಗಿ ನಮಗೆ ಎ ಎಫ್ ಸಿ ಬೇಡ, ಬಟ್ ಎ ವಿ ಸಿ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಹಾಗಾಗಿ ಎ ವಿ ಸಿ ಫಾರ್ಮುಲಾ ಏನು, ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಇದನ್ನು ಮಾಡ್ತಾ ಹೋದ್ರೆ ಆಯಿತು. ಇವಾಗ ನೆಕ್ಸ್ಟ್ ನೀವು ಇಲ್ಲಿ ಬರಬೇಕು. ಈಗ ಎ ವಿ ಸಿ ಕಂಡುಹಿಡಿಬೇಕು ಅಂದರೆ ಎಲ್ಲಿ ಇಟ್ಕೊಳ್ಬೇಕು, ಇವಾಗ ಬೆರಳು ಇಂದು ಟಿ ವಿ ಸಿ ಮೇಲೆ ಇಟ್ಕೊಳ್ಬೇಕು, ಬೈ ಕ್ಯೂ. ಈ ಥರ ಗೊತ್ತಿರಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಟಿ ವಿ ಸಿ ಬೈ ಕ್ಯೂ ಮಾಡ್ತಾ ಹೋಗಬೇಕು. 0/0 0ನೇ, ಕ್ಯಾಲ್ಕುಲೇಟರ್ ಇರುತ್ತೆ, ಮಾಡ್ತಾ ಹೋಗಿ. ನೆಕ್ಸ್ಟು 500/1 500 ಆಗುತ್ತೆ. ನೆಕ್ಸ್ಟು 800/2 ಕೊಟ್ಟಿದ್ದಾರೆ. 800/2 ಅಂತ ಹೇಳಿದ್ರೆ 2ರಿಂದ 800ನ ಬಾಗಿಸಿದ್ರೆ ಎಷ್ಟು ಬರುತ್ತೆ, 400 ಬರುತ್ತೆ. ನೆಕ್ಸ್ಟು 1000ನ 3ರಿಂದ ಡಿವೈಡ್ ಮಾಡಬೇಕು. ಕರೆಕ್ಟಾ? 1000ವನ್ನು 3ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡಿ, 333.33 ಬರುತ್ತೆ. ಮಾಡ್ತೀರಲ್ವಾ? ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಅಕೌಂಟೆನ್ಸಿಗೆ ಅಲೋ ಇರೋದ್ರಿಂದ ಅಲ್ಲೂ ಅಲೋ ಇರುತ್ತೆ. ನೆಕ್ಸ್ಟು 1300ನ 4ರಿಂದ ಭಾಗಿಸ್ಬೇಕು. 1300ನ 4ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 325 ಬರುತ್ತೆ. ನೆಕ್ಸ್ಟು 1800ನ ಎಷ್ಟರಿಂದ ಭಾಗಿಸ್ಬೇಕು, ಇಲ್ಲಿ ನೋಡಿ, ಟಿ ವಿ ಸಿ ಮತ್ತು ಕ್ಯೂ ಕರೆಕ್ಟು ನೋಡ್ಕೊಳ್ಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲ ಕಾಲಮು ನಂಬರ್ಗಳಿರುತ್ತೆ, ನೀವು ಅಲ್ಲಿ ಇಲ್ಲಿ ಈ ಕಡೆ ಬೆರಳು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. 1800ನ 5ರಿಂದ ಭಾಗಿಸ್ಬೇಕು, ಆವಾಗ 5ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ, 360 ಬರುತ್ತೆ. ನೆಕ್ಸ್ಟು 2600ನ 6ರಿಂದ ಭಾಗಿಸ್ಬೇಕು. 2600ನ 6ರಿಂದ ಭಾಗಿಸ್ಬೇಕು, ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 433.33 ಬರುತ್ತೆ. ಸೊ ಇದು ಕ್ಯಾಲ್ಕುಲೇಟರಲ್ಲಿ ಆನ್ಸರ್ ನಾನು ಮಾಡಿಟ್ಟಿದ್ದೆ, ಅದನ್ನೇ ಬರೆದಿದ್ದೀನಿ. ಓಕೆ ಅಲ್ವಾ? ಸೊ ಇಷ್ಟು ಬಂತು. ನೆಕ್ಸ್ಟ್ ಇದಾದ್ರ ಮೇಲೆ ಇವಾಗ ಏನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಸ್ ಎ ಸಿ, ಲಾಸ್ಟ್ ಕಾಲಮ್ ಅವ್ರು ಏನು ಹೇಳಿದ್ದಾರೆ, ಎಸ್ ಎ ಸಿ ಕಂಡುಹಿಡಿಬೇಕು. ಹಾಗಾದರೆ ಎಸ್ ಎ ಸಿ ಕಂಡುಹಿಡಿಯುವಂತಹ ಫಾರ್ಮುಲಾ ಏನು, ಎಸ್ ಎ ಸಿಗೆ ಟಿ ಸಿ ತಗೋಬೇಕು. ಎಸ್ ಎ ಸಿಗೆ ಟಿ ಸಿ ಬೈ ಕ್ಯೂ. ಹೇಗೆ ನೆನ್ಪಿಟ್ಕೊಳ್ಳೋದು, ಎಲ್ಲದೂ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇದೆ. ಈಗ ಎ ಎಫ್ ಸಿ ಎ ವಿ ಸಿ ಟಿ ಎಫ್ ಸಿ ಟಿ ವಿ ಸಿ ನೆನ್ಪಿಟ್ಕೊಳ್ಬಹುದು. ಎಸ್ ಎ ಸಿನ ಹೇಗೆ ನೆನ್ಪಿಟ್ಕೊಳ್ಳೋದು, ಇಲ್ಲಿ ಎಸ್ ಎ ಸಿ ಏನಿದೆ, ಇಲ್ಲಿ ಎ ಸಿ ಇದು ನೆನ್ಪಿಟ್ಕೊಳ್ಳಿ. ಹೌದಾ? ಇಲ್ಲಿ ಒಂದು ಎ ಸಿ, ಇನ್ನೊಂದು ಎಮ್ ಸಿ, ಇನ್ನೊಂದು ಟಿ ಸಿ ಅಲ್ವಾ ಮಕ್ಕಳೇ? ಹಾಗಾದರೆ ಇಲ್ಲಿ ಎಸ್ ಎ ಸಿಗೆ ಫಾರ್ಮುಲಾ ಏನು, ಟಿ ಸಿ ಬೈ ಕ್ಯೂ. ಹಾಗಾದರೆ ಇವಾಗ ಈ ಕಾಲಮ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಿಮಗೇನೇನು ಬೇಕು, ಟಿ ಸಿ ಬೇಕು, ದೆನ್ ಕ್ಯೂ ಬೇಕು. ಕರೆಕ್ಟಾ? ಟಿ ಸಿ ಮತ್ತು ಕ್ಯೂವನ್ನು ಕಂಡುಹಿಡಿಬೇಕು. ಈಗ ಟಿ ಸಿ ಬೈ ಕ್ಯೂ ಮಾಡಿದರೆ ನಿಮಗೆ ಎಸ್ ಎ ಸಿ ಸಿಗುತ್ತೆ. ಹಾಗಾದರೆ 100/0 ಎಷ್ಟಾಗುತ್ತೆ, 0ಇಂದ ಏನನ್ನೇ ನಾವು ಭಾಗಿಸಿದ್ರು ಗುಣಿಸಿದ್ರು 0ನೇ ಬರುತ್ತೆ. ಕರೆಕ್ಟಾ? ನೆಕ್ಸ್ಟು ಟಿ ಸಿ ಇಲ್ಲಿ ಇದೆ ಅಲ್ವಾ, ಟಿ ಸಿ ಕಾಲಮು, ಇಲ್ಲೆಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಇಲ್ಲಿದೆ ಕಾಲಮು. 600ನ 1ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 600 ಡಿವೈಡೆಡ್ ಬೈ 1 ಮಾಡಿದಾಗ 600 ಬರುತ್ತೆ. ನೆಕ್ಸ್ಟು 900 ಕ್ವಾಂಟಿಟಿ ಅಂತ ಫಸ್ಟ್ ಕಾಲಮ್ ಗೊತ್ತಾಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಅದಕ್ಕೆ ನಾನು ಇಲ್ಲಿ ಪೆನ್ಸಿಲ್ನ ಇಟ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ನೀವು ಈ ರೀತಿ ಟೆಕ್ನಿಕ್ಗಳನ್ನೆಲ್ಲ ಉಪಯೋಗಿಸ್ಬೇಕು. ಇವಾಗ 900 ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ, 450 ಆಗುತ್ತೆ. ನೆಕ್ಸ್ಟು 1100 ಡಿವೈಡೆಡ್ ಬೈ 3. ಕರೆಕ್ಟಾ? 1100ನ 3ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 366.66 ಬರುತ್ತೆ. ನೆಕ್ಸ್ಟು 1400ನ 4ರಿಂದ ಡಿವೈಡ್ ಮಾಡಬೇಕು, ಎಷ್ಟು ಬರುತ್ತೆ ಆನ್ಸರು, 350 ಬರುತ್ತೆ. 1400ನ 4ರಿಂದ ಭಾಗಿಸಿದ್ರೆ 350 ಬರುತ್ತೆ. ನೆಕ್ಸ್ಟು 1900ನ 5ರಿಂದ ಭಾಗಿಸಿದ್ರೆ 1900ನ 5ರಿಂದ ಭಾಗಿಸಿದ್ರೆ ನಮಗೆ ಆನ್ಸರು 380 ಬರುತ್ತೆ. ನೆಕ್ಸ್ಟು 2700ನ 6ರಿಂದ ಭಾಗಿಸಿದ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರು, 450 ಬರುತ್ತೆ. ಸೊ ಇದಿಷ್ಟು. ಇಲ್ಲಿ ನಾವು ಡಿವೈಡ್ ಮಾಡಬೇಕಾದ್ರೆ ಅಥವಾ ಯಾವ ಕಾಲಮಾರು ಪ್ಲಸ್ ಮಾಡೋದಿದ್ರೆ ಕರೆಕ್ಟ್ ಅದ್ರ ಮೇಲೆ ಒಂದು ಮಾರ್ಕ್ ಇಟ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಫಸ್ಟು ಕ್ವಾಂಟಿಟಿ ಕೊಟ್ಟಿದ್ರು, ಎಸ್ ಎಮ್ ಸಿ ಕೊಟ್ಟಿದ್ರು, ಟಿ ಎಫ್ ಸಿ ಅವರೇ ಕೊಟ್ಟಿದ್ರು, ಈ 3 ಕಾಲಮ್ನ ಬರ್ಕೊಂಡ್ವಿ. ಆಮೇಲೆ ಟಿ ವಿ ಸಿ ಕಂಡುಹಿಡೀರಿ ಅಂತ ಹೇಳಿದರು. ಟಿ ವಿ ಸಿ ಕಂಡುಹಿಡಿಯೋ ಫಾರ್ಮುಲಾ ಟಿ ಸಿಯಲ್ಲಿ ಟಿ ಎಫ್ ಸಿಯನ್ನು ಕಳೆಯೋದಾಗಿತ್ತು. ಬಟ್ ಇಲ್ಲಿ ಟಿ ಎಫ್ ಸಿ ಅವೈಲೇಬಲ್ ಇತ್ತು, ಆದರೆ ಟಿ ಸಿಯನ್ನು ಕಂಡುಹಿಡಿಯೋಕ್ಕೆ ಟಿ ವಿ ಸಿನೇ ಇರಲಿಲ್ಲ. ಟಿ ವಿ ಸಿ ಇಲ್ಲದೆ ಟಿ ಸಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ಹಾಗಾದರೆ ಟಿ ಸಿ ಇಲ್ಲದೆ ಟಿ ವಿ ಎಸ್ ಸಿಯನ್ನು ಹೆಂಗೆ ಕಂಡುಹಿಡಿಯೋದು, ಎಸ್ ಎಮ್ ಸಿ ಕಾಲಮಿಗೆ ಬರೋದು. ಇಲ್ಲಿ ಏನಿದೆ 0 0ನೇ ಬರ್ಕೊಂಡು ಅದ್ರ ಮುಂದಿನ ಸಂಖ್ಯೆನ ಆ್ಯಡ್ ಮಾಡ್ತಾ ಹೋಗೋದು. ಆ್ಯಡ್ ಮಾಡ್ತಾ ಹೋದರೆ ಟಿ ವಿ ಸಿ ಸಿಗುತ್ತೆ. ಯಾವಾಗ ಟಿ ಎಫ್ ಸಿ ಮತ್ತು ಟಿ ವಿ ಸಿ ಸಿಕ್ಬಿಡುತ್ತೋ
ಟಿ ಸಿ ಆರಾಮಾಗಿ ಸಿಕ್ಬಿಡುತ್ತೆ. ಈ ಕಾಲಮ್ ಪ್ಲಸ್ ಮಾಡಿದ್ರೆ ಆಯಿತು. ಈಗ ಟಿ ಸಿ ಸಿಕ್ತು. ನೆಕ್ಸ್ಟು ಎ ವಿ ಸಿ ಕಂಡುಹಿಡಿಬೇಕು. ಎ ವಿ ಸಿ ಕಂಡುಹಿಡಿಯೋ ಫಾರ್ಮುಲಾ ಏನು? ಈ ಟಿ ವಿ ಸಿಯನ್ನು ಬೈ ಕ್ಯೂ ಮಾಡಬೇಕು. ಆವಾಗ ನಮಗೇನು ಸಿಗುತ್ತೆ? ಎ ವಿ ಸಿ ಸಿಗುತ್ತೆ. ಟಿ ವಿ ಸಿ ಬೈ ಕ್ಯೂ ಮಾಡಿದ್ರೆ ಎ ವಿ ಸಿ ಸಿಗುತ್ತೆ. ಎ ವಿ ಸಿ ಕಾಲಮ್ ಸಿಕ್ಕಾದ್ರ ಮೇಲೆ ಎಸ್ ಎ ಸಿ ಬೇಕು. ಎಸ್ ಎ ಸಿಗೆ ಟಿ ಸಿಯನ್ನು ಉಪಯೋಗಿಸ್ಕೊಂಡು ಬೈ ಕ್ಯೂ ಮಾಡಬೇಕು. ಆವಾಗ ಎಸ್ ಎ ಸಿ ಸಿಗುತ್ತೆ. ಸೊ ಇದಿಷ್ಟು ಮಾಡಿದ್ದೆ ಆದರೆ ನಿಮಗೆ 6 ಅಂಕಗಳು ಗ್ಯಾರಂಟಿ. ಈ ಪ್ರಾಬ್ಲಮ್ ತುಂಬಾ ಈಸಿ. ಆದರೆ ಒಂದು ಸಲಕ್ಕೆ ನಂಗೆ ಬರುತ್ತೆ ಅಂತ ಹೇಳ್ಕೊಂಡು ನೀವು ಅದಕ್ಕೆ ಕನ್ಕ್ಲೂಷನಿಗೆ ಬಂದುಬಿಡಬೇಡಿ. ಒಂದು 2 to 3 ಟೈಮ್ಸು 4 ಟೈಮ್ಸು ಮಾಡಿ ಪ್ರಾಕ್ಟೀಸ್ ಮಾಡಿ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವುದೇ ಕೊಟ್ಟರು ಕೂಡ ಇಲ್ಲಿ ಎ ಎಫ್ ಸಿ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ ಆಲ್ರೆಡಿ ಇಲ್ಲಿ ಎ ಎಫ್ ಸಿ ಕೊಟ್ಟಿಲ್ಲ. ಕೇಳಿದ್ರೆ ಫಾರ್ಮುಲಾ ಇಲ್ಲಿ ಬರೆದಿಟ್ಟಿದ್ದೀನಿ ನಾನು, ಟಿ ಎಫ್ ಸಿ ಬೈ ಕ್ಯೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಿಷ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಗೆ ನಿಮಗೆ ಈ ಉತ್ಪಾದನೆ ಮತ್ತು ವೆಚ್ಚಗಳು ಏನಿದೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟಾಪಿಕ್ಗಳು ಮುಗೀತು. ಸೊ ನೆಕ್ಸ್ಟು ನಾನು ನಿಮಗೆ ಅಧ್ಯಾಯ 4 ಏನಿದೆ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ, ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 4 ಅಂಕ, 6 ಅಂಕ, ಕಾರ್ಯಭಾರ ಪ್ರಶ್ನೆಗಳಿದ್ರೆ ಕಾರ್ಯಭಾರ ಪ್ರಶ್ನೆಗಳು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.